ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್‌ಗೆ ತಮಗೆಲ್ಲರಿಗೆ ಸ್ವಾಗತ. ಈ ದಿನ ಏಪ್ರಿಲ್ 21 ಮತ್ತು 22ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಡೈಲಿ ಎಂಸಿಕ್ಯೂ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1. ಇತ್ತೀಚೆಗೆ ಯಾವ ದೇಶವು ಮೊದಲ ಅಂಗರ A5 ಬಾಹ್ಯಾಕಾಶ ರಾಕೆಟ್ ಅನ್ನ ಉಡಾಯಿಸಿತು ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಸರಿಯಾದ ಉತ್ತರ. ರಷ್ಯಾ ತನ್ನ ಅಂಗರ A5 ಬಾಹ್ಯಾಕಾಶ ರಾಕೆಟ್ ಅನ್ನ ಓಸಟ್ನಿ ಕಾಸ್ಮೋಡ್ರೋಮ್ನಿಂದ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಏಪ್ರಿಲ್ 9 ಮತ್ತು 10ರಂದು ಹಿಂದಿನ ಪ್ರಯತ್ನಗಳು ತಾಂತ್ರಿಕ ಸಮಸ್ಯೆಗಳಿಂದ ರದ್ದುಗೊಂಡವು. ರಾಕೆಟ್ ಗಂಟೆಗೆ 25,000 ಕಿಲೋಮೀಟರ್ ಎತ್ತರವನ್ನು ತಲುಪಿತು. ಇದು ರಷ್ಯಾದ ಮೂರನೆಯ ಯಶಸ್ವಿ ಪರೀಕ್ಷೆಯಾಗಿದೆ. 1961ರಲ್ಲಿ ಯೂರಿ ಗಗಾರಿನ್ ಅವರ ಐತಿಹಾಸಿಕ ಬಾಹ್ಯಾಕಾಶ ಯಾನದ ನೆನಪಿಗಾಗಿ ಕಾಸ್ಮೋನಾಟ್ ಡೇಯೊಂದಿಗೆ ಪರೀಕ್ಷೆಯು ಹೊಂದಾಣಿಕೆಯಾಯಿತು. ಅಂಗಾರ A5 54.5 ಮೀಟರ್ 773 ಟನ್ 3 ಹಂತದ ರಾಕೆಟ್ ಆಗಿದ್ದು 24.5 ಟನ್ಗಳನ್ನು ಬಾಹ್ಯಾಕಾಶಕ್ಕೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಬಿಜಾರ್ನಿ ಬೆನೆಡಿಕ್ಷನ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಿಯಾದರು ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ಲ್ಯಾಂಡ್ ಸರಿಯಾದ ಉತ್ತರ. ಬಿಜಾರ್ನಿ ಬೆನೆಡಿಕ್ಷನ್ ರವರು ಕಟ್ರಿನ್ ಜಾಕೋಬಸ್ ಡಾಟರ್ ಅವರನ್ನ ಐಸ್ಲ್ಯಾಂಡ್ನ ಹೊಸ PM ಆಗಿ ಅಧ್ಯಕ್ಷೀಯ ಚುನಾವಣೆಗೆ ರಾಜೀನಾಮೆಯನ್ನು ನೀಡಿದರು. ಬೆನೆಡಿಕ್ಷನ್ ಮಾಜಿ ವಿದೇಶಾಂಗ ಸಚಿವ ಜಾಕೋಬಸ್ ಟೀರ್ ಅವರ 6 ವರ್ಷಗಳ ಅಧಿಕಾರಾವಧಿಯ ನಂತರ ಅಧಿಕಾರವನ್ನು ವಹಿಸಿಕೊಂಡರು. ಕನ್ಸರ್ವೇಟಿವ್ ಇಂಡಿಪೆಂಡೆನ್ಸ್ ಪಾರ್ಟಿ ವ್ಯಾಪಾರ ಮತ್ತು ವ್ಯಾಪಾರದ ಮೇಲೆ ಕೇಂದ್ರೀಕರಿಸುವಂತದ್ದು ಆಡಳಿತದ ಪಾಲುದಾರರೊಂದಿಗೆ ಒಪ್ಪಂದವನ್ನು ರೂಪಿಸುತ್ತದೆ. ಪ್ರಗತಿಶೀಲ ಪಕ್ಷ ಮತ್ತು ಎಡ ಹಸಿರುಗಳು ಅವರು ಬೆನೆಡಿಕ್ಷನ್ ಅವರ ನಾಯಕತ್ವದಲ್ಲಿ ರಾಜಕೀಯ ಸ್ಥಿರತೆಗೆ ಆದ್ಯತೆಯನ್ನು ನೀಡುತ್ತಾರೆ. ಆಡಳಿತದಲ್ಲಿ ನಿರಂತರತೆಯ ಗುರಿಯನ್ನು ಇವರು ಹೊಂದಿದ್ದಾರೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನವನ್ನ ವಿಶ್ವ ಕಲಾ ದಿನವೆಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ 15 ಸರಿಯಾದ ಉತ್ತರ. ಪ್ರತಿ ವರ್ಷ ಏಪ್ರಿಲ್ 15ರಂದು ವಿಶ್ವ ಕಲಾ ದಿನವನ್ನು ಗುರುತಿಸುತ್ತದೆ. ಕಲೆಯ ಜಾಗತಿಕ ಪ್ರಭಾವ ಮತ್ತು ಲಿಯೋನಾರ್ಡೋ ಡಾ ವಿನ್ಸಿ ಅವರ ಪರಂಪರೆಯನ್ನು ಆಚರಿಸುತ್ತದೆ. 2024ರಲ್ಲಿ ಥೀಮ್ ಏನಂದ್ರೆ ಎ ಗಾರ್ಡನ್ ಆಫ್ ಎಕ್ಸ್ಪ್ರೆಷನ್, ಕಲೆಯ ಮೂಲಕ ಸಮುದಾಯವನ್ನ ಬೆಳೆಸುವುದು, ಕೋಮು ಬಂಧಗಳು ಮತ್ತು ತಿಳುವಳಿಕೆಯನ್ನ ಬೆಳೆಸುವಲ್ಲಿ ಕಲೆಯ ಪಾತ್ರವನ್ನು ತೋರಿಸುತ್ತದೆ. ಈ ವಾರ್ಷಿಕ ಗೌರವವು ಸಂವಹನ, ಸಾಂಸ್ಕೃತಿಕ ಗುರುತು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಕಲೆಯ ಮಹತ್ವವನ್ನು ಗುರುತಿಸುತ್ತದೆ. ಪ್ರಪಂಚದಾದ್ಯಂತ ಕಲಾವಿದರ ನಿರಂತರ ಕೊಡುಗೆಗಳನ್ನು ಇದು ಹೇಳುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ 4. MSC ಏರಿಯಾಸ್ ಹಡಗು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ದೇಶದೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್ ಸರಿಯಾದ ಉತ್ತರ. ಇರಾನ್ನ ನೌಕಾಪಡೆಯು 17 ಭಾರತೀಯ ಸಿಬ್ಬಂದಿಗಳೊಂದಿಗೆ ಹಾರ್ಮುಜ್ ಜಲಸಂಧಿಯ ಬಳಿ ಇಸ್ರೇಲ್ ಹಡಗು MSC ಏರಿಸ್ ಅನ್ನ ವಶಪಡಿಸಿಕೊಂಡಿದೆ. ಇರಾನ್ ಅಧಿಕಾರಿಗಳು ಈಗ ಸಿಬ್ಬಂದಿಯನ್ನು ನಿಯಂತ್ರಿಸುತ್ತಾರೆ. ಅವರ ಸುರಕ್ಷಿತ ವಾಪಸಾತಿಗೆ ಪ್ರಯತ್ನಗಳು ನಡೆಯುತ್ತಿವೆ. ಇರಾನ್ ವಿದೇಶಾಂಗ ಸಚಿವ ಅಮಿರಾಬುಲ್ಲಾ ಖಿಯಾನ್ ಅವರು ಟೆಹರಾನ್ ಭಾರತೀಯ ಅಧಿಕಾರಿಗಳಿಗೆ ಶೀಘ್ರದಲ್ಲಿ ಅವರನ್ನು ಭೇಟಿ ಮಾಡಲು ಅವಕಾಶವನ್ನ ನೀಡುತ್ತದೆ ಎಂದು ಹೇಳಿದರು. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನ್ ವಿದೇಶಾಂಗ ಸಚಿವರೊಂದಿಗೆ ಅವರು ವಾಪಸಾತಿಯ ಕುರಿತು ಚರ್ಚಿಸಿದರು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಹೊಸ 5 ವರ್ಷಗಳ ಅವಧಿಗೆ IMF ನ ವ್ಯವಸ್ಥಾಪಕ ನಿರ್ದೇಶಕರಾಗಿ MD ಆಗಿ ಮರು ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಸ್ಟಲಿನಾ ಜಾರ್ಜಿವಾ ಅವರು ಸರಿಯಾದ ಉತ್ತರ. ಅಕ್ಟೋಬರ್ 1, 2024ರಿಂದ ಪ್ರಾರಂಭವಾಗುವ ಹೊಸ 5 ವರ್ಷಗಳ ಅವಧಿಗೆ ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನ IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮರು ನೇಮಕಗೊಳಿಸಲಾಗಿದೆ. IMF ವ್ಯವಸ್ಥಾಪಕ ನಿರ್ದೇಶಕರನ್ನ ಕಾರ್ಯಕಾರಿ ಮಂಡಳಿಯು ಆಯ್ಕೆ ಮಾಡಿದೆ. ಕ್ರಿಸ್ಟಲಿನಾ ಜಾರ್ಜಿವಾ ಈ ವರ್ಷದ ಏಕೈಕ ಅಭ್ಯರ್ಥಿಯಾಗಿರುತ್ತಾರೆ. MD ಸ್ಥಾನಕ್ಕೆ ನಾಮನಿರ್ದೇಶನಗಳು IMF ಫಂಡ್ ಗವರ್ನರ್ ಅಥವಾ ಕಾರ್ಯನಿರ್ವಾಹಕ ನಿರ್ದೇಶಕರಿಂದ ಬರಬಹುದು. ಹಣಕಾಸು ಮಂತ್ರಿಗಳು ಮತ್ತು ಕೇಂದ್ರೀಯ ಬ್ಯಾಂಕ್ ಗವರ್ನರ್ಗಳನ್ನ ಒಳಗೊಂಡಿರುವ ಆಡಳಿತ ಮಂಡಳಿಯು IMFನ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ
ಸಂಸ್ಥೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 12ನೇ ಬಾರಿ ರಾಷ್ಟ್ರೀಯ ಮಹಿಳಾ ಕೇರಂ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಶ್ಮಿ ಕುಮಾರಿ. 3 ಬಾರಿಯ ವಿಶ್ವ ಚಾಂಪಿಯನ್ ರಶ್ಮಿ ಕುಮಾರಿ ಅವರು 51ನೇ ರಾಷ್ಟ್ರೀಯ ಕೇರಂ ಚಾಂಪಿಯನ್ಶಿಪ್ನಲ್ಲಿ ತಮ್ಮ 12ನೇ ರಾಷ್ಟ್ರೀಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಭದ್ರಪಡಿಸಿಕೊಂಡರು. ಕೆ ನಾಗಜ್ಯೋತಿ ಅವರನ್ನ 25-8, 14-20, 25-20ರಿಂದ ಸೋಲಿಸಿದರು. ONGCಯಲ್ಲಿ ಉದ್ಯೋಗಿಯಾಗಿರುವಂತಹ ರಶ್ಮಿ ಮಹಿಳೆಯರ ಫೈನಲ್ನಲ್ಲಿ ಜಯಭೇರಿ ಬಾರಿಸಿದ್ದಾರೆ. ಪುರುಷರ ವಿಭಾಗದಲ್ಲಿ ಕೆ ಶ್ರೀನಿವಾಸ್ ಅವರು 7 ವೈಟ್ ಸ್ಲ್ಯಾಮ್ಗಳೊಂದಿಗೆ ಅಸಾಧಾರಣ ಕೌಶಲ್ಯಗಳನ್ನು ಪ್ರದರ್ಶಿಸುವ ಮೂಲಕ ಎಸ್ ಆದಿತ್ಯ ಅವರನ್ನ 25-0, 19-6ರಿಂದ ಸೋಲಿಸುವ ಮೂಲಕ ತಮ್ಮ 4ನೇ ರಾಷ್ಟ್ರೀಯ ಸಿಂಗಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮರ ನೆಡುವಿಕೆಗಾಗಿ 500ಕ್ಕೂ ಹೆಚ್ಚು ಭೂಮಿ ಪಾರ್ಸೆಲ್ಗಳೊಂದಿಗೆ ಹಸಿರು ಕ್ರೆಡಿಟ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಮಧ್ಯಪ್ರದೇಶವು ಹಸಿರು ಕ್ರೆಡಿಟ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಮುಂಚೂಣಿಯಲ್ಲಿದೆ. 2 ತಿಂಗಳಲ್ಲಿ 10 ರಾಜ್ಯಗಳಲ್ಲಿ ಮರ ನೆಡಲು 500+ ಅನುಮೋದಿತ ಭೂಮಿ ಪಾರ್ಸೆಲ್ಗಳನ್ನು ಹೊಂದಿದೆ. 10,000 ಹೆಕ್ಟೇರ್ ಭೂಮಿಯನ್ನ ಮೀಸಲಿಡಲಾಗಿದ್ದು, ತೆಲಂಗಾಣ, ಛತ್ತೀಸ್ಗಢ, ಗುಜರಾತ್ ಮತ್ತು ಅಸ್ಸಾಂ ನಂತರದ ಸ್ಥಾನಗಳಲ್ಲಿ ಅತಿ ಹೆಚ್ಚು ಅನುಮೋದಿತ ಅರಣ್ಯ ಭೂಮಿಯನ್ನ 954 ಹೆಕ್ಟೇರ್ ಅನ್ನು ಮಧ್ಯಪ್ರದೇಶವು ಹೊಂದಿದೆ. ಸಾರ್ವಜನಿಕ ವಲಯದ ಉದ್ಯಮಗಳು ಹಸಿರು ಸಾಲುಗಳನ್ನು ಗಳಿಸಲು ತೋಟಗಳನ್ನು ನಡೆಸುತ್ತವೆ. ಪ್ರೋಗ್ರಾಂ ಪರಿಸರ ವ್ಯವಸ್ಥೆಯ ಸೇವೆಗಳ ಮೇಲೆ ಕೇಂದ್ರೀಕರಿಸುವಂಥದ್ದು, ಕಾರ್ಬನ್ ಅಲ್ಲದ ಪರಿಸರ ಕ್ರಿಯೆಗಳನ್ನು ಉತ್ತೇಜಿಸುತ್ತದೆ. ಸ್ಥಳೀಯ ಮಣ್ಣು, ನೀರು ಮತ್ತು ಪರಿಸರ ವ್ಯವಸ್ಥೆಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೊಂಪೈ ನಗರವು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸರಿಯಾದ ಉತ್ತರ ಇಟಲಿ. ಪೊಂಪೈನಲ್ಲಿನ ಪುರಾತತ್ವ ಶಾಸ್ತ್ರಜ್ಞರು ಗ್ರೀಕ್ ಪುರಾಣವನ್ನು ಚಿತ್ರಿಸುವ ರೋಮಾಂಚಕ ಹಸಿ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟ ಕಪ್ಪು ಗೋಡೆಯ ಔತಣಕೂಟವನ್ನು ಕಂಡುಹಿಡಿದರು. ಪೊಂಪೈ ಇಟಲಿಯ ನೇಪಲ್ಸ್ ಬಳಿಯ ಸಂರಕ್ಷಿತ ಪ್ರಾಚೀನ ರೋಮ್ ನಗರ ವೆಸುವಿಯಸ್ ಪರ್ವತದ ತಳದಲ್ಲಿದೆ. ಕಂಚಿನ ಯುಗದಲ್ಲಿ ಸ್ಥಾಪಿತವಾದ ಇದು ರೋಮನ್ ಆಳ್ವಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು. 10ರಿಂದ 12,000 ಜನಸಂಖ್ಯೆಯನ್ನು ಹೊಂದಿದ್ದು 79 ಸಿಇನಲ್ಲಿ ವೆಸುವಿಯಸ್ನಿಂದ ಸಮಾಧಿ ಮಾಡಲಾಯಿತು. 1748ರಲ್ಲಿ ಮರುಶೋಧಿಸುವವರೆಗೂ ಪೊಂಪೈ ಮರೆ ಮಾಡಲ್ಪಟ್ಟಿತು. ಅದರ ಗಮನಾರ್ಹವಾಗಿ ಸಂಸ್ಕರಿಸಲ್ಪಟ್ಟ ರಾಜ್ಯವು ರೋಮ್ ಜೀವನದ ಆಳವಾದ ಒಳನೋಟಗಳನ್ನು ಇದು ನೀಡುವಂಥದ್ದು. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನವನ್ನು ಗಳಿಸಿತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೆನಿಂಜೈಟಿಸ್ಗೆ ಲಸಿಕೆಯನ್ನ ಹೊರತಂದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೈಜೀರಿಯಾ. ನೈಜೀರಿಯಾವು ಮೆನಿಂಜೈಟಿಸ್ ವಿರುದ್ಧ ಜಾಗತಿಕ ಹೋರಾಟವನ್ನು ಮುನ್ನಡೆಸುತ್ತದೆ. ಒಂದು ಹೊಡೆತದಲ್ಲಿ ಇದು 5 ತಳಿಗಳನ್ನು ಗುರಿಯಾಗಿಟ್ಟುಕೊಂಡು WHO ಅನುಮೋದಿಸಿದ ಅದ್ಭುತವಾದ ಮೆನ್‌ಪೈಸಿವಿ ಲಸಿಕೆಯನ್ನು ಪರಿಚಯಿಸಿದೆ. ಇದು ಹಿಂದಿನ ಲಸಿಕೆಗಳನ್ನು ಮೀರಿಸುತ್ತದೆ. ಆಫ್ರಿಕಾದಲ್ಲಿ ಪ್ರಚಲಿತದಲ್ಲಿರುವಂತಹ ಬ್ಯಾಕ್ಟೀರಿಯಾದ ಮೆನಿಂಜೈಟಿಸ್‌ನಂತೆ ಪ್ರಮುಖವಾದದ್ದು, ಗಂಭೀರವಾದ ಆರೋಗ್ಯ ಅಪಾಯಗಳನ್ನು ಉಂಟುಮಾಡುತ್ತದೆ. ನೈಜೀರಿಯಾ ಸೇರಿದಂತೆ ಆಫ್ರಿಕಾದ ಮೆನಿಂಜೈಟಿಸ್ ಬೆಲ್ಟ್ ಉಲ್ಬಣಗೊಳ್ಳುತ್ತಿರುವ ಪ್ರಕರಣಗಳನ್ನು ಇದು ಎದುರಿಸುವಂಥದ್ದು. WHO ಕಳೆದ ವರ್ಷ 50% ಏರಿಕೆಯಾದ ವರದಿಯನ್ನು ಮಾಡಿದೆ. ನೈಜೀರಿಯಾದ ಪ್ರವರ್ತಕ ಕ್ರಮವು ವಿಶ್ವದಾದ್ಯಂತ ವ್ಯಾಪಕವಾಗಿ ಅಳವಡಿಸಿಕೊಳ್ಳಲು ಪೂರ್ವ ನಿರ್ದೇಶನವನ್ನು ಹೊಂದಿಸುತ್ತದೆ. ಸಾರ್ವಜನಿಕ ಆರೋಗ್ಯದಲ್ಲಿ ಇದು ಗಮನಾರ್ಹವಾದ ದಾಪುಗಾಲನ್ನು ಹಾಕುತ್ತಾ ಬಂದಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯ ಕ್ರೀಡಾಂಗಣವು ಹೊಸ ಹೈಬ್ರಿಡ್ ಪಿಚ್ನೊಂದಿಗೆ BCCI ಮಾನ್ಯತೆಯನ್ನ ಪಡೆದ ಮೊದಲ ಸ್ಥಳವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ ಪ್ರದೇಶದ ಕ್ರಿಕೆಟ್ ಸಂಸ್ಥೆ HPCA ಕ್ರೀಡಾಂಗಣ. ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಹಿಮಾಚಲ ಪ್ರದೇಶವು ನೆದರ್ಲ್ಯಾಂಡ್ಸ್ ಮೂಲದ ಸಿಸ್ಗ್ರಾಸ್ನ ಅದ್ಭುತ ಹೈಬ್ರಿಡ್ ಪಿಚ್ನೊಂದಿಗೆ ಮೊದಲ BCCI ಮಾನ್ಯತೆ ಪಡೆದ ಸ್ಥಳವಾಗಿದೆ. ಈ ಆವಿಷ್ಕಾರವು ನೈಸರ್ಗಿಕ ಟರ್ಫ್ ಅನ್ನ 5% ಪಾಲಿಮರ್ ಫೈಬರ್ನೊಂದಿಗೆ ಸಂಯೋಜಿಸುತ್ತದೆ. ಇದನ್ನ T20 ಮತ್ತು 50 ಓವರ್ ಪಂದ್ಯಗಳಿಗಾಗಿ ICC ಅನುಮೋದಿಸಿದೆ.
ಪಿಚ್ ಸ್ಥಿತಿಸ್ಥಾಪಕತ್ವ, ಬಾಳಿಕೆ ಮತ್ತು ಸ್ಥಿರವಾದ ಬೌನ್ಸ್ ನಿರ್ವಹಣೆಯ ಹೊರೆಗಳನ್ನು ಸರಾಗಗೊಳಿಸುವ ಭರವಸೆಯನ್ನು ನೀಡುತ್ತದೆ. ಧರ್ಮಶಾಲಾದಲ್ಲಿ ಕೆಲಸ ಮಾಡುತ್ತಿರುವ ಯೂನಿವರ್ಸಲ್ ಯಂತ್ರವು ಅಹಮದಾಬಾದ್ ಮತ್ತು ಮುಂಬೈನಲ್ಲಿ ಈ ತಂತ್ರಜ್ಞಾನವನ್ನು ಪುನರಾವರ್ತಿಸುತ್ತದೆ. ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.